ನಮಸ್ಕಾರ, ವಿಶ್ವಾನಿ ಟಿವಿಗೆ ಸ್ವಾಗತ. ನಾನು ಚಿದಾನಂದ ರುದ್ರ ಹುರ್ಮಾಡ್. ಶ್ರೀಕೃಷ್ಣನ ಪುಣ್ಯ ಕ್ಷೇತ್ರ ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತಿನ ವಿಶ್ವಾನಿ ಟಿವಿಯ ಕ್ಷೇತ್ರ ಸಂಚಾರವಿದೆ. ಈ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿ, ಅಭಿವೃದ್ಧಿಯ ಹರಿಕಾರರಾಗಿ ವಿಧಾನಸೌಧವನ್ನ 2023ರಲ್ಲಿ ಮೊದಲ ಬಾರಿಗೆ ಪ್ರವೇಶ ಮಾಡಿ ಹಿಂದುತ್ವದ ಕೋಟೆಯಲ್ಲಿ ಅಭಿವೃದ್ಧಿಯ ಕೋಟೆಯನ್ನ ಕಟ್ಟಿದ್ದಾರೆ ಈ ಕ್ಷೇತ್ರದ ಶಾಸಕರಾಗಿರುವಂತಹ ಯಶ್ಪಾಲ್ ಸುವರ್ಣ ಅವರು. ಹಾಗಾದ್ರೆ ಉಡುಪಿ ಜನ ಏನಂತಾರೆ, ಉಡುಪಿ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿ ಕಾರ್ಯಕ್ರಮಗಳು ಹೇಗಾಗ್ತಾ ಇದೆ, ಬನ್ನಿ ಅವೆಲ್ಲವನ್ನ ತಿಳ್ಕೊಂಡು ಬರೋಣ. ಯಾವುದೇ ನಮ್ಮ ಶಾಸಕರ ಬಗ್ಗೆ ಅಂದರೆ ಶಾಸಕರು ಒಳ್ಳೆ ಕೆಲಸ ಮಾಡೋರೆ. ಆದರೆ ಸರ್ಕಾರದಿಂದ ಏನು ಫಂಡ್ಗಳೇ ಬರ್ತಾ ಇಲ್ಲ. ಯಾವುದು ಫಂಡ್ಗಳು ಬರ್ತಿದ್ದಾಗ ವರ್ಕ್ ಆಗೋದು ಹೇಗೆ? ನಮ್ಮಲ್ಲಿ ಅನೇಕ ಸಮಸ್ಯೆಗಳು ಇರುತ್ತವೆ ಗ್ರಾಮೀಣ ಪ್ರದೇಶದೊಳಗೆ. ಯಾವುದು ಫಂಡ್ಗಳು ಬರುವುದಿಲ್ಲ. ಶಾಸಕರ ಹತ್ರ ಹೋಗ್ತೀವಿ, ಮಾತಾಡ್ತೀವಿ, ಸರಿಯಾಗಿ ಫಂಡ್ ಬರುವುದಿಲ್ಲ. ಅದಕ್ಕೆ ಆದಷ್ಟು ಅವ್ರು ಪ್ರಯತ್ನ ಮಾಡ್ತಿದ್ದಾರೆ ಶಾಸಕರು. ಅವ್ರ ಬಗ್ಗೆ ನಮ್ಗೆ ಒಳ್ಳೆ ಅಭಿಪ್ರಾಯ ಇದೆ. ಬಂದಿರ್ತಾರೆ ತುಂಬ ಸಲ. ನಾವು ಯಾವುದೇ ಕಾರ್ಯಕ್ರಮಕ್ಕೆ ಹೇಳ್ರು, ಇಲ್ಲೆಲ್ಲ ಯಾವ್ದು ಕಾರ್ಯಕ್ರಮಕ್ಕೆ ಹೇಳ್ರು ಬಂದಿರ್ತಾರೆ. ಶಾಲೆ ಇರಲಿ ಅಥವಾ ಬೇರೆ ಯಾವುದೇ ಕಾರ್ಯಕ್ರಮ ಇರಲಿ ಹೇಳ್ರು ಬಂದಿರ್ತಾರೆ. ಜನಾಭಿಪ್ರಾಯ ಹೇಗಿದೆ ಅವ್ರ ಬಗ್ಗೆ ಇಡೀ ವಿಧಾನಸಭಾ ಕ್ಷೇತ್ರದಾದ್ಯಂತ? ನಮ್ಮಲ್ಲಿ ಶಾಸಕರನ್ನು ಜನ ಅಭಿಪ್ರಾಯ ಒಳ್ಳೆ ಇತ್ತು. ನಮ್ಮ ಅಭಿಪ್ರಾಯ ಪ್ರಕಾರ ಇಲ್ಲೆಲ್ಲ ಗ್ರಾಮೀಣದಂಗೆಲ್ಲ ಒಳ್ಳೆ ಇತ್ತು. 3 ವರ್ಷದಲ್ಲಿ ಏನೆಲ್ಲ ಕೆಲಸ ಆಗಿದೆ ಸರ್ ತಮ್ಮ ಕೆಳಕರ್ಜೆ ಗ್ರಾಮದಲ್ಲಿ ಆಗಿರ್ಬೋದು? ಅಲ್ಲ, ಕೆಲಸ ಅಂದ್ರೆ ಈಗ ಮೊದಲಿಗಿಂತ ಈ ಸಲ ಈ ಸರ್ಕಾರ ಚೇಂಜ್ ಆದ್ಮೇಲೆ ವರ್ಕೇ ಇಲ್ಲ. ಆದ್ರೆ ಶಾಸಕರು ಏನ್ ಮಾಡ್ಕೋಗತ್ತೆ? ಸರ್ಕಾರ ಫಂಡ್ ಎಲ್ಲ ಬಂದ್ರೆ ಅಷ್ಟೇ ಆಗುದಲ್ಲ. ಫಂಡೇ ಬರ್ತಿದ್ರೆ ಏನ್ ಮಾಡ್ಬೇಕತ್ತ? ಆದ್ರೂ ಪ್ರಯತ್ನ ಮಾಡ್ತಿದ್ದಾರೆ. ಅಂದ್ರೆ ಇಲ್ಲೆಲ್ಲ ಬಿಜೆಪಿ ಶಾಸಕರಿದ್ದಾರೆ, ಮೇಲೆ ಕಾಂಗ್ರೆಸ್ ಸರ್ಕಾರ ಬರೋದಿಲ್ಲ. ಹಂಗಾಗಿ ಈಗ ಮೊದಲು ಬಿಜೆಪಿ ಸರ್ಕಾರ ಇದ್ದಾಗ ಕೂಡ ಕಾಂಗ್ರೆಸ್ ML ಇದ್ದಾಗ ಫಂಡ್ ಬರ್ತಿತ್ತು. ಈಗ ಬಿಜೆಪಿ ML ಇದ್ರೆ ಕಾಂಗ್ರೆಸ್ ಸರ್ಕಾರ ಇದ್ರೆ ಫಂಡೇ ಬರುದಿಲ್ಲ. ಎಲ್ಲಿ ಫಂಡ್ ಅಂತೇಳಿ ಯಾವ್ದು ಹೇಳ್ತಾರೆ, ನಾವು ಫಂಡ್ ಎಲ್ಲ ಕೊಡ್ತೀವಿ ಅಂತೇಳಿ. ಎಲ್ಲಿ ಫಂಡ್ ಗ್ಯಾರಂಟಿ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಸರ್ ಕಾಂಗ್ರೆಸ್. ಸರಿ, ಯಾರಿಗೆ ಗ್ಯಾರಂಟಿ ಏನ? ಈ ಗ್ಯಾರಂಟಿ ಎಲ್ಲ ನೋಡಿದ್ರೆ ನಾವೆಲ್ಲ ಗ್ಯಾರಂಟಿ ನಂಬ್ಕೊಂಡಿದ್ದವರಲ್ಲ. ನಮ್ಗೆ ಅಭಿವೃದ್ಧಿ ಬೇಕು. ಹೌದಾ? ಅಭಿವೃದ್ಧಿ ಮೇನ್ ನಮ್ಗೆ. ಏನು ರೋಡ್ ಆಗಲಿ ಅಥವಾ ನೀರು ಆಗಲಿ ಅಥವಾ ಕರೆಂಟ್ ಆಗಲಿ ಅಥವಾ ಬೇರೆ ಸಾಕಷ್ಟು ಸಮಸ್ಯೆಗಳಿರ್ತಾವೆ, ಅವುಗೆಲ್ಲ ಬೇಕಾಗತ್ತೆ. ಬಿಟ್ರೆ ನಮ್ಗೆ ಗ್ಯಾರಂಟಿ ಎಲ್ಲ ನಾವು ನಂಬ್ಕೊಂಡೇನಿಲ್ಲ. ಇದೆಲ್ಲ ಅವ್ರು ಮಾಡಿರ್ಬಿಡಿ. ಜನಸಾಮಾನ್ಯ ಕೈ ಸಿಗ್ತಾರ ಯಶ್ಪಾಲ್ ಸುವರ್ಣ ಅವರು? ಸಿಗ್ತಾರೆ. ಏನೇ ಕಷ್ಟ ಅಂತ ಹೇಳ್ಕೊಂಡು ಸ್ಪಂದಿಸ್ತಾರೆ. ಸಿಕ್ಕಿರಪ್ಪ. ನಾವು ತುಂಬ ಕಡೆ ಯಾವ್ದಾದ್ರು ಕೆಲಸದ ಸಮಸ್ಯೆಗಳಿಗೆ ಯಾವ್ದಾದ್ರು ಇದ್ರು ಹೋದಾಗಿತ್ತಲ್ಲ, ಕೆಲಸ ಮಾಡಿಕೊಟ್ಟಿರಿ. ನೀವು ಭೇಟಿ ಹೇಗಿದೆ. ನಾವು ಕೆಲವು ಕೆಲಸಗಳಿದ್ದಾಗ ನಮ್ಮವ್ರು ಅವರು ಯಾರು ಇದ್ದವ್ರನ್ನ ಕರ್ಕೊಂಡು ಹೋದಾಗ ಭೇಟಿ ಆದಾಗ ಮನೆಯಾಗ ಅಥವಾ ಇಲ್ಲ ಆಫೀಸಾಗ ಹೋಗಿ ಮಾತಾಡಿದಾಗ ಕೆಲಸ ಮಾಡಿ ಕೊಟ್ಟಿರಿ. ಶಾಸಕರಾದವರು ಬೆಂಗಳೂರಲ್ಲಿ ಇರ್ತಾರೆ. ಆ ಪದ್ಧತಿ ನಮ್ಮ ಇವ್ರದ್ದೇನಿಲ್ಲ. ಇವ್ರು ಇಲ್ಲೇ ಇರ್ತಾರೆ ಊರಾಗ ಹೆಚ್ಚಿಗೆ. ಸಿಗ್ತಾರ ನಮಗೆ. ಸರ್, ನಿಮ್ಮ ಕ್ಷೇತ್ರದ ಶಾಸಕರು ಯಾರು ಅಂತ? ಯಶ್ಪಾಲ್ ಸುವರ್ಣ ಅವರು. ಕೆಲಸ ಮಾಡ್ತಾ ಇದ್ದಾರೆ ಯಶ್ಪಾಲ್ ಸುವರ್ಣ ಅವರು? ಕೆಲಸ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ತೊಂದರೆ ಇಲ್ಲ ಮಾಡ್ತಾ ಇದ್ದಾರೆ. ಯಾವ್ದು ಇದು ಇದ್ರೆ ಪ್ರಾಬ್ಲಮ್ ಇದ್ರೆ ಫೋನ್ ಮಾಡಿದ್ರೆ ಎಲ್ಲ ಇದು ರೆಸ್ಪಾನ್ಸ್ ಮಾಡ್ತಾರೆ ಅವರು. ಬರ್ತಾರಾ? ಬರ್ತಾರಪ್ಪ. ನಿಮ್ದು ಊರು ಯಾವ್ದು? ನಮ್ದು ಇದು ಸಂತೆಗಟ್ಟೆ ಕುಕ್ಕುಂಜ ಬೈಲ್ ಅಂತ, ಕೆಂಜೂರು ಗ್ರಾಮ. ಇದು ಅಭಿವೃದ್ಧಿ ಹೇಗಿದೆ? ಇದು ತೊಂದರೆ ಇಲ್ಲ ಮಾಡ್ತಾರೆ. ಮತ್ತೆ ಫೋನ್ ಮಾಡಿದ್ರೆ ಏನ್ ಪ್ರಾಬ್ಲಮ್ ಇದ್ರು ಹೇಳಿದ್ರೆ ಅದೆಲ್ಲ ಆಗ್ತದೆ. ಕೆಲಸ ಎಲ್ಲ ಬಂದ್ ಮಾಡಿ ಕೊಡ್ತಾರೆ. ಬಂದಿರ್ತಾರ ಶಾಸಕರು ತಮ್ಮ ಗ್ರಾಮಕ್ಕೆ? ಸುಮಾರು ಸಲ ಬಂದಿದ್ದಾರೆ. ಯಾವತ್ ಭೇಟಿಯಾಗಿದ್ದೀರಾ ಅವ್ರನ್ನ? ಸುಮಾರು ಸಲ ಭೇಟಿಯಾಗಿದ್ದೇವೆ, ಸಿಕ್ಕಿದ್ದಾರೆ. ಜನಗಳಿಗೆ ಸಿಗ್ತಾರೆ. ನಮ್ ಕರಾವಳಿ ಭಾಗದವರಿಗೆ ಅದೆಲ್ಲ ಆಗಲ್ಲ, ಗ್ಯಾರಂಟಿಗಳು ಬೇಡ ಎನ್ನುವಂತ ಒಂದ್ ಕಡೆ ಚರ್ಚೆ ಆದ್ರೆ ಮತ್ತೊಂದು ಕಡೆ ಬೇಕು ಎನ್ನುವಂತ ಚರ್ಚೆ ಇದೆ. ತಮ್ಮ ಬಗ್ಗೆ ಅಭಿಪ್ರಾಯ ಹೇಗಿದೆ ಗ್ಯಾರಂಟಿ ಬಗ್ಗೆ? ನಮ್ಗೆ ಇಲ್ಲಿ ಗ್ಯಾರಂಟಿ ಬೇಕಂತಾನೆ ಇಲ್ಲ. ಯಾಕಂದ್ರೆ ಅವ್ರವ್ರ ದುಡ್ಡು ಅವರು ತಿಂತಾರೆ. ಗ್ಯಾರಂಟಿ ಅಂತ ಹೇಳಿ ಈಗ ಬಸ್ ಅಂದ್ರೆ ಇಲ್ಲಿ ನಮ್ಗೆ ಇಲ್ಲಿ ಗವರ್ಮೆಂಟ್ ಬಸ್ ಇದೆ. ಗವರ್ಮೆಂಟ್ ಬಸ್ ಎರಡೇ ಇರೋದು. ಎರಡೇ ಬಿಟ್ಟಿದ್ರೆ ಅದು ಬಸ್ ಬೆನ್ನಾರೆ ಪ್ರೈವೇಟ್ ಬಸ್ ಹಿಂದ್ಗಡೆನೆ ಇನ್ನೊಂದು ಬಸ್ ಬಿಡ್ತಾರೆ. ಅದು ಬಿಟ್ಟು ಏನ್ ಪ್ರಯೋಜನ ಉಂಟು? ಈಗ 3 ಗಂಟೆ 4 ಗಂಟೆಗೆಲ್ಲ ಬಿಟ್ಟಿದ್ರೆ ಆಗ್ತದೆ. ಶಾಲೆ ಮಕ್ಕಳಿಗೆ ಹಾಗೆ. ಅದು ಶಾಲೆ ಮಕ್ಕಳಿಗೆ ಟೈಮಿಗೆ ಇಲ್ಲ. ಬೆಳಿಗ್ಗೆ ಒಂದು ಹೋಗ್ಬೋದು, ಸಾಯಂಕಾಲ ಬರ್ಲಿಕ್ಕೆ ಆ ತರ ಏನಿಲ್ಲ ಬಸ್ ಅದು ಗವರ್ಮೆಂಟ್. ತಮ್ಮ ಕ್ಷೇತ್ರದ ಶಾಸಕರು ಯಶ್ಪಾಲ್ ಸುವರ್ಣ ಅವರ ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ಏನ್ ಹೇಳ್ತೀರಂತ? ನೋಡಿ, ಭಾರತದಲ್ಲಿ ಅಭಿವೃದ್ಧಿ ಹೊಂದುತ್ತಿರೋ ದೇಶ. ಅಭಿವೃದ್ಧಿ ಹೊಂದುತ್ತಿರೋ ದೇಶದ ಮೂಲಭೂತ ಸೌಕರ್ಯ, ವಸನ, ವಸತಿ ಇದೆಲ್ಲ. ಆ ನಿಟ್ಟಿನಲ್ಲಿ ಶ್ಯಾಮ್ ಪ್ರಸಾದ್ ಮುಖರ್ಜಿಯರು ಹಾಕಿಕೊಂಡಂಥ ಮಾರ್ಗದಲ್ಲಿ ನಮ್ಮ ಶಾಸಕರು ನಡೀತಿದ್ದಾರೆ. ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಒಳ್ಳೆ ರೀತಿಯಲ್ಲಿ ಕೆಲಸ ಉಂಟು. ಜನರಿಗೆ ಸುಲಭವಾಗಿ ಸಿಗ್ತಾರೆ. ಏನೆಲ್ಲ ಆಗಿದೆ ಅಂತ ಸರ್ ಕೆಲಸ? ಇಲ್ಲಿ ರೋಡ್ನ ಮೇನ್ ಬೇಕಾಗಿರುವಂಥ ರೋಡಿನ ಕೆಲಸ ಆಗಿದೆ. ತುಂಬ ರೋಡ್ಗಳಾಗಿದೆ. ಮತ್ತೊಂದು ಮಲ್ಟಿಪರ್ಪಸ್ ಒಂದು ಇದಾಗ್ತಾ ಉಂಟು ಕೇಂದ್ರ ಸರ್ಕಾರದ್ದು. ಮತ್ತು ನಮ್ಮ ಪಂಚಾಯತ್ನಲ್ಲಿ ಬೇಕಾದಂಥ ಒಂದು ಆಯುಷ್ಮಾನ್ ಇದೊಂದು ಕಾಮಗಾರಿ ಆಗ್ತಾ ಉಂಟು. ತುಂಬ ಕಾರ್ಯಕ್ರಮಗಳಾಗಿವೆ. ಸರ್, ಚುನಾವಣೆ ಸಮಯದಲ್ಲಿ ಮಾತ್ರ ಸಿಗ್ತಾರೆ ಶಾಸಕರು ಎನ್ನುವಂತ ಕಮೆಂಟ್ ಕೂಡ ಇರುತ್ತೆ. ಈ ಶಾಸಕರು ಹೇಗೆ ಅಂತ? ಇಲ್ಲ, ಇವರು ಬೆಳಿಗ್ಗೆ ನೀವು 9 ಗಂಟೆ ಮೇಲೆ ಎಷ್ಟು ಗಂಟೆ ಫೋನ್ ಮಾಡಿದ್ರೆ ಸಿಗ್ತಾರೆ. ಒಂದು ವೇಳೆ ನೀವು ಕಾಲ್ ಮಾಡಿದ್ರೆ ಅವ್ರು ಸಿಗ್ಲ ಅವರೇ ಕಾಲ್ ಮಾಡ್ತಾರೆ ವಾಪಸ್. ಆ ರೀತಿಯಲ್ಲಿ ಸುಲಭವಾಗಿ ಸಿಗ್ತಾರೆ. ಜನಸಾಮಾನ್ಯರ ಕಷ್ಟಕ್ಕೆ ಸ್ಪಂದಿಸ್ತಾರೆ. ಶುದ್ಧ ಹಸ್ತರು.
ಸರ್ ಇಡೀ ಕ್ಷೇತ್ರದಾದ್ಯಂತ ಅವ್ರ ಬಗ್ಗೆ ಹೇಗಿದೆ ಸರ್ ಜನಾಭಿಪ್ರಾಯ, ಏನ್ ಮಾತಾಡ್ಕೋತಾರೆ? ಒಳ್ಳೆಯ ಶಾಸಕ, ಒಳ್ಳೆಯವರು, ಎಲ್ಲರೂ ಒಳ್ಳೆಯ ರೀತಿಯಲ್ಲಿದ್ದಾರೆ ಅಂತ ಎಲ್ಲರೂ ಹೇಳ್ತಾರೆ. ಯಾವ ರೀತಿಯ ಕಾಂಟ್ರವರ್ಷಿಯಲ್ ಇಲ್ಲ. ಸರ್ ಅನೇಕ ಕರಾವಳಿ ಶಾಸಕರ ವಿಧಾನಸಭಾ ಕ್ಷೇತ್ರದಲ್ಲಿ ಓಡಾಟ ಮಾಡಿ ನೋಡಿದಾಗ ಹಾ. ಅನುದಾನ ಸಿಗ್ತಿಲ್ಲ ಕಾಂಗ್ರೆಸ್ ಸರ್ಕಾರದಿಂದ ಎನ್ನುವಂತ ಅನು- ಮಾತು ಇದೆ. ಇಲ್ಲಿ ಅನುದಾನ- ಬಿಜೆಪಿ ಶಾಸಕರಿದ್ದಾರೆ, ಹಾಗಾಗಿ ಕೊಡ್ತಾ ಇಲ್ಲ ಅನ್ನೋ ಚರ್ಚೆ ಇದೆ. ಇದಕ್ಕೆ ಏನ್ ಹೇಳ್ತಾರೆ? ಅನುದಾನ ಸಿಗ್ತಾ ಇಲ್ಲ. ಅವರಿಗೆಲ್ಲ 250 ಕೋಟಿ ರೂಪಾಯಿ ಕೊಡ್ತೇನೆ ಅಂತ ಹೇಳ್ತಾರೆ. ಇವ್ರಿಗೆ 25 ಕೋಟಿ ಕೊಡ್ತೇನೆ ಅಂತ ಹೇಳ್ತಾರೆ. 25 ಕೋಟಿ ಬರ್ತಾರೆ. ಇವರಿಗೆ ಎಲ್ಲಿಂದ ಬೇರೆ ಬೇರೆ ಮೂಲಗಳಿಂದ ಹೊಂದಿಸಿಕೊಂಡು ಮಾಡ್ತಾ ಇದ್ದಾರೆ. ಅವ್ರು ಗ್ಯಾರಂಟಿ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಸರ್ ಯಾರು? ಕಾಂಗ್ರೆಸ್ ಸರ್ಕಾರದ. ಗ್ಯಾರಂಟಿ ಅಗತ್ಯ ಇಲ್ಲ, ಅವಶ್ಯಕತೆ ಇಲ್ಲ. ಅಭಿವೃದ್ಧಿ ಹೊಂದುತ್ತಿರೋದೇ ಹಾಗೆ ಅಕ್ಕಿಯನ್ನು ಕೇಂದ್ರ ಸರ್ಕಾರ ಕೊಡ್ತಾ ಉಂಟು ಈಗ. ಅದನ್ನೇ ಮತ್ತೆ ಬಾಕಿ ಉಳಿದ ಅವಶ್ಯಕತೆ ಇಲ್ಲ. ಇದು ಚುನಾವಣೆಗಾಗಿ ಮಾಡಿರುವಂತ ಗಿಮಿಕ್ ಈಗ ಸಿಕ್ಕಾಕೊಂಡಿದ್ದಾರೆ. ಹಾಗಾದ್ರೆ ಇದು ಮುಂದೆ ಚುನಾವಣೆ ವರ್ಕೌಟ್ ಆಗುತ್ತಾ ಆಗಲ್ಲ? ಆಗುದಿಲ್ಲ. ಈ ಮುಂದಿನ ಚುನಾವಣೆ ಒಕ್ಕಟ್ಟು ಆಗುದಿಲ್ಲ. ಬೇಕಾಗಿರುವಂತದ್ದು ಏನೀಗ? ಈಗ ಬೇಸಿಕ್ ನೀಡ್ಸ್ ಏನುಂಟು, ಮೂಲಭೂತ ಸೌಕರ್ಯ ಉಂಟು, ಅದಕ್ಕೆ ಜನರ ಬಗ್ಗೆ ಹೇಳ್ತಾರೆ. ಈಗ ಅಕ್ಕಿ ಕೇಂದ್ರ ಸರ್ಕಾರ ಕೊಡ್ತಾ ಇದ್ದಾರಲ್ಲ, ಮುಂದೆ ಚುನಾವಣೆಯಲ್ಲಿ ಯಶ್ಪಾಲ್ ಸುವರ್ಣ ಅವರು ನಿಂತ್ರೆ ಮತ್ತೆ ಆಗ್ತಾರೆ, ಜಯಶೀಲರಾಗ್ತಾರೆ. ಕಾರ್ಯಕರ್ತರು ಒಟ್ಟಿಗಿದ್ದಾರೆ. ಮತ್ತೆ ಏನು ಸಣ್ಣ ಪುಟ್ಟ ಗೊಂದಲಗಳಿದ್ರೆ ವರಿಷ್ಠರು ಸರಿ ಮಾಡ್ತಾರೆ. ಅವ್ರ ಸರ್ಕಾರ ಬರುವಂತ ನಿರೀಕ್ಷೆ ಇದೆಯಾ ಸರ್? ಬರ್ತದೆ, ಖಂಡಿತ. ಸ್ಟೇಟ್ ಲೀಡರ್ಶಿಪ್ ಎಷ್ಟು ಕಚ್ಚಾಟ ಆಗ್ತಾ ಇದೆ, ಅದಕ್ಕೆ ಏನ್ ಹೇಳ್ತೀರಿ? ಕಚ್ಚಾಟಗಳು ಎಲ್ಲಾ ಪಕ್ಷದಲ್ಲೂ ಉಂಟು. ಕಚ್ಚಾಟಗಳು ಎಲ್ಲಾ ಇದರಲ್ಲೂ ಉಂಟು. ಕಾಲಕ್ರಮೇಣ ಸರಿ ಹೊಂತದೆ. ಒಳ್ಳೆ ರೀತಿಯ ಈಗ ನವೆಂಬರಿಗೆ ಏನೋ ವಿಜೇಂದ್ರ ಅವರ ಟರ್ಮ್ ಮುಗೀತದೆ. ಆಮೇಲೆ ಒಳ್ಳೆ ನಾಯಕನ ಕೊಡ್ತಾರೆ. ನಾಯಕತ್ವ ಬದಲಾಗಬೇಕು, ಹಾಗೆ ಕಂಟಿನ್ಯೂ ಆಗ್ಬೇಕು. ಬದಲಾವಣೆ ಬೇಕು. ಬದಲಾವಣೆ ಇದ್ರೆ ಮಾತ್ರ ಪ್ರತಿಯೊಂದು ವಿಚಾರದಲ್ಲಿ ಹೊಸ ಹೊಸ ವಿಚಾರಗಳು ಬರ್ತವೆ. ಬಂದಿರ್ತಾರೆ ಮೇಡಮ್ ಈ ಭಾಗಕ್ಕೆ. ಇದಕ್ಕೆ ರೋಡ್ ಇದಕ್ಕೆಲ್ಲ ಬಂದಿದ್ರು. ಈ ರೋಡ್ ಹೇಗಿತ್ತು ಮ್ಯಾಮ್ ಮುಂಚೆ? ಮುಂಚೆ ಒಂದು ಇತ್ತು, ಹಾ. ಈಗ ಡಬಲ್ ಆಯ್ತಲ್ಲ. ನಿಮ್ಮಲ್ಲಿ ಜಾಸ್ತಿ ಮಳೆ ಬೀಳುವಂತದ್ದು. ಮಳೆ ಬಿತ್ತು, ನೀರ್ ಬ್ಲಾಕ್ ಆಯ್ತು. ಇಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಎಲ್ಲ ನರಕ ಆಯ್ತು. ಸ್ವಲ್ಪ ಮೋರಿ ಎಲ್ಲ ಬಿಡಿಸಿ ಕ್ಲೀನ್ ಮಾಡ್ಬೇಕು, ಅದೊಂದು ಪ್ರಾಬ್ಲಮ್ ಇತ್ತು. ಈಗ ಕಾಣ್ತಿದ್ದಲ್ಲ ನಿಮ್ಗೆ, ನೀರ್ ಬ್ಲಾಕ್ ಆಗಿದೆ. ರಸ್ತೆ ತೆಗ್ಗು ಗುಂಡಿಗಳೆಲ್ಲ ಬಿದ್ದಿದ್ದ. ಅದೆಲ್ಲ ಹೊಂಡ ಬಂಡ ಇದ್ದಿತ್ತು, ಈಗೆಲ್ಲ ಕ್ಲಿಯರ್ ಆಯ್ತು. Clear ಆಗಿದೆ. ರೋಡ್ ಒಳ್ಳೇದಾಯ್ತು. ಎಷ್ಟು ವರ್ಷ ಆಯ್ತು ಮೇಡಮ್? 2-3 ವರ್ಷ ಆಯ್ತು. ಅವರು ಅವ್ರು ಇಲ್ಲಿ ಭೇಟಿಯಾಗಿದ್ದಾರೆ, ಇನ್ಸೂರೆನ್ಸ್ ಎಲ್ಲ ಮಾಡಿದ್ದಾರೆ. ಮತ್ತೆ ಬಂದಿರ್ತಾರ ಶಾಸಕರು ನಿಮ್ಮೂರಿಗೆ? ಬಂದಿದ್ದಾರೆ. ಬಂದಿರ್ತಾರೆ. ಜನಗಳು ಕಷ್ಟ ಅಂತ ಹೇಳ್ಕೊಂಡು ಹೋದ್ರೆ ಸ್ಪಂದಿಸ್ತಾರ? ನೀವು ಮುಂಚೆ ಭೇಟಿ ಆಗಿದ್ರ ಅವ್ರನ್ನ? ಮುಂಚೆ ಸುಮಾರು ಒಂದು 2 ವರ್ಷ ಹಿಂದೆ ಭೇಟಿಯಾಗಿದೆ. ಏನ್ ಸಮಸ್ಯೆ ಇತ್ತು ಅವ್ರಿಗೆ? ನಮ್ಮ ಸಮಸ್ಯೆ ಇನ್ಸೂರೆನ್ಸ್ ಎಲ್ಲ ಮಾಡಿ ಕೊಟ್ಟಿದ್ದಾರೆ. ಜನರ ಜೊತೆಗೆಲ್ಲ ಹೇಗಿರ್ತಾರೆ? ಪರವಾಗಿಲ್ಲ. Okay. ಮತ್ತೆ ಮುಂದೆ ಅವರೇ ಗೆದ್ದು ಬರ್ತಾರ ಎಲೆಕ್ಷನ್ ಇದ್ರೆ? ಗ್ಯಾರಂಟಿ. ನೀವು ಆಟೋದಲ್ಲಿ ಓಡಾಡ್ತೀರಿ, ಎಲ್ಲ ರಸ್ತೆಗಳು ಹೇಗಿದೆ? ಪರವಾಗಿಲ್ಲ, ಒಳ್ಳೇದಿದೆ. ಯಾವುದೇ ಸಮಸ್ಯೆ ಇಲ್ಲ. ಇವರು ಯಶ್ಪಾಲ್ ಸುವರ್ಣ. ಓಕೆ, ನಿಮ್ ಗ್ರಾಮಕ್ಕೆಲ್ಲ ಹೇಗೆ ಅಭಿವೃದ್ಧಿ ಮಾಡಿದಾರಂತ? ಗ್ರಾಮಕ್ಕೆ ಅಭಿವೃದ್ಧಿ ಮಾಡೋದಕ್ಕೆ ರೋಡ್ ಹಾಗೆ ಉಂಟು, ಎಂತ ಮಾಡ್ಲಿಲ್ಲ. ಈ ರಸ್ತೆ ಆಗಿದೆಯಲ್ಲ? ಈ ರಸ್ತೆ ಆಗಿದೆ. ಈ ರಸ್ತೆ ಆದ್ರೆ ಹೋಗ್ತದೆ ಬರ್ತದೆ. ನಮ್ಮ ತಿರುಗಿಲ್ ಬೇಕಾದ ಅಡ್ಡ ರೋಡ್ ಅಲ್ಲ. ಜನ ಹೇಗೆ ಯಶ್ಪಾಲ್ ಸುವರ್ಣ? ಅವರು ಒಳ್ಳೆಯವರು. ಅವರು ಬರ್ತಾರೆ, ಏನ್ ಮಾಡ್ತಾರೆ, ಹೋಗ್ತಾರೆ. ಜನರಿಗೆ ಸಿಗ್ತಾರ? ನಮ್ಗೆ ಸ್ವಲ್ಪ ಇದು ಹತ್ರ. ಭೇಟಿ ಆದವರಿಗೆ ಸ್ಪಂದಿಸ್ತಾರೆ? ಬಂದು ಹೋಗ್ತಾರೆ, ಮತ್ತೆ ಮಾತಾಡ್ತಾರೆ. ಒಂದು ಎಂತದ ವಿಷಯ ಎಲ್ಲ ಕೇಳಿ ಹೋಗ್ತಾರೆ ಅಷ್ಟೇ. ಅಭಿಪ್ರಾಯ ಹೇಗಿದೆ ಅವ್ರ ಬಗ್ಗೆ? ಅವರು ಒಳ್ಳೆಯವರು. ಅವ್ರ ಮಟ್ಟಿದ ಏನ್ ತೊಂದ್ರೆ ಇಲ್ಲ. ಜನಕ್ಕೆಲ್ಲ ಸಿಗ್ತಾರೆ. 15-20 ದಿವಸ ಒಂದ್ಸಲ ಬಂದು ಹೋಗ್ತಾರೆ. 15-20 ದಿನಕ್ಕೊಮ್ಮೆ ಬರ್ತಾರೆ. ಓಕೆ. ಕ್ಷೇತ್ರದಲ್ಲಿ ಜಾಸ್ತಿ ಇರ್ತಾರ, ಬೆಂಗಳೂರಲ್ಲಿ ಜಾಸ್ತಿ ಇರ್ತಾರ? ಅದು ಗೊತ್ತಿಲ್ಲ. ಬೆಂಗಳೂರು ಕೇಳಿ ಹೋಗ್ತಾರೆ. ಅದು ಬಂದು ಹೋಗ್ತಾರೆ. 20 ದಿವಸ ಒಂದ್ಸಲ, ಮೊನ್ನೆ ಒಂದ್ಸಲ ಬಂದು ಹೋಗಿದ್ದಾರೆ. ಬರ್ತಾರೆ, ಹೋಗ್ತಾರೆ. ಜನರ ಜೊತೆ ಟಚ್ ಅಲ್ಲಿ ಇದ್ದಾರೆ. ಅಲ್ಲಿ ಪಂಚಾಯತಿ ಹೋಗಿ ಅಲ್ಲಿ ಮಾತಾಡ್ತಾರೆ. ಮತ್ತೆ ಇಲ್ಲಿ ದಾರಿಯಲ್ಲಿ ಒಂದ್ಸಲ ನಿಲ್ಸ್ತಾರೆ, ಇಲ್ಲಿ ಒಂದ್ಸಲ ನಿಲ್ಸಿ ಎಲ್ಲ ಹೋಗ್ತಾರೆ. ಜನಾಭಿಪ್ರಾಯ ಹೇಗಿದೆ ಅವ್ರ ಬಗ್ಗೆ? ಜನಾಭಿಪ್ರಾಯ ಹೇಗಿದೆ ಅವ್ರ ಬಗ್ಗೆ? ಅವರು ಎಲ್ಲರೂ ಅವ್ರ ಬಗ್ಗೆ ಏನ್ ತೊಂದ್ರೆ ಇಲ್ಲ. ಎಲ್ಲರೂ ಒಳ್ಳೆಯವರು. ಒಳ್ಳೆ ಜನ. ಒಳ್ಳೆಯವರು. ಮುಂದಿನ ಚುನಾವಣೆ ಗೆದ್ದು ಬರ್ತಾರ? ಮತ್ತೆ ಗೆದ್ದು ಬರ್ತಾರ ಮುಂದಿನ ಚುನಾವಣೆ? ಮುಂದಿನ ಚುನಾವಣೆ ಬರ್ಬೋದು. ಅವ್ರು ಬರ್ತಾರೆ. ಇಲ್ಲಿ ಹಾಗೂ ಬರ್ತಾರೆ. ಇಲ್ಲಿ ಬಿಜೆಪಿ, ಇಲ್ಲಿ ಎಲ್ಲ ಬಿಜೆಪಿ ಹೆಚ್ಚಿಗೆ. ಅನ್ಸರಿಲ್ಲ. ಯಾವ್ದು ಆ ಕಡೆ ಸರಿ ಇಲ್ಲ. ಬಾಕಿ ಎಲ್ಲ ಚೆನ್ನಾಗಿದೆ. ಬಂದಿರ್ತಾರ ಶಾಸಕರು? ಬಂದಿರ್ತಾರೆ. ನಮ್ಗೆ 1 ತಿಂಗಳಾಯ್ತು ಬಂದು ಸಿಕ್ಕಿದ್ದು, ತೊಂದ್ರೆ ಇಲ್ಲ.
ತಾವು ಸೋಷಿಯಲ್ ಮೀಡಿಯಾ ಆ ಕಡೆ ಎಲ್ಲ ನೋಡ್ತಾ ಇರ್ತೀರಿ, ಹೇಗಿದೆ ಸರ್ ಅಭಿಪ್ರಾಯ? ಅವ್ರ ಬಗ್ಗೆ ಏನ್ ತೊಂದ್ರೆ ಇಲ್ಲಪ್ಪ, ಸೂಪರ್ ಇದೆ. ಚೆನ್ನಾಗಿದೆ, ಹ್ಮ್. ಎಲ್ಲ ಕೆಲಸ ಮಾಡ್ತಾರೆ. ಬಿಜೆಪಿ ಬಿಜೆಪಿಗೆ ಜೈ, ಮತ್ತೆ ಕಮಲ ಬರುತ್ತೆ ಅಂತ. ಬರ್ತದೆ. ಸರ್ಕಾರ ಕಾಂಗ್ರೆಸ್ ಇದೆಯಲ್ಲ ಸರ್ ಮೇಲೆ, ಬೇಡ ಎಂತ ಉಂಟು, ಕಾಂಗ್ರೆಸ್ ಮತ್ತೆ ಮಾಡ್ತಾರೆ. ಗ್ಯಾರಂಟಿ ಕೊಟ್ಟಿದೀವಿ ಅಂತಾರೆ. ಹೌದು, ಎಲ್ಲ ಸುಳ್ಳು. ಗ್ಯಾರಂಟಿ ಯೂಸ್ ಇದೆಯಾ ನಿಮ್ಮಲ್ಲಿ? ಇಲ್ಲಪ್ಪ, ಗ್ಯಾರಂಟಿ ನ್ಯೂಸ್ ಇಲ್ಲ. ಒಂದು ಕರೆಂಟ್ ಬಿಲ್ ಫ್ರೀ ಎಂದ್ ಮಾಡಿ, ಕರೆಂಟ್ ಇಲ್ಲ ನೋಡಿ. ಹಾ. ಕರೆಂಟ್ ಬಿಲ್ ಫ್ರೀ ಎಂದ್ ಮಾಡಿದ್ದಾರೆ, ಕರೆಂಟ್ ಬಿಲ್ ಇಲ್ಲ. ಗೃಹ ಜ್ಯೋತಿ ಬರ್ತದೆ ಅಂತ ಹೇಳಿ, ಗೃಹ ಜ್ಯೋತಿ ಬರಲಿಲ್ಲ. ಎಷ್ಟು ಟೈಮ್ ಆಯ್ತು? 2,000 ಕೊಡ್ತಾರಂತಾರೆ ಸರ್, ಫ್ರೀ ಬಸ್ ಅದ್- ಮಾಡಿದೀನಿ ಅಂತಾರೆ. ಇಲ್ಲಪ್ಪ, ಫ್ರೀ ಬಸ್ ಮಾಡಿದ್ರೆ ಲೇಡೀಸಿಗೆ ಒಂದು ಎಂತಂತ ಗೊತ್ತಿಲ್ಲ. ಅಡಿಗೆ ತೊಂದ್ರೆ ಇಲ್ಲ ಬಿಜೆಪಿ. ಓಕೆ, ಕೆಲಸ ಏನು ಮಾಡ್ತಿದ್ದಾರೆ. ಮತ್ತೆ ಅದ್ರ ಜೊತೆಗೆ ಇಲ್ಲಿ ಈ ಕಡೆ ಕರೆಂಟ್ ಬಾರಿ ಸಮಸ್ಯೆ ಇದೆ. ಮತ್ತೆ ಈ ಕಡೆ ಚೆನ್ನಾಗಿ ಕೆಲಸ ಏನು ಕಡಿಮೆ ಅಂತ ಏನ್ ಮಾಡ್ತಿಲ್ಲ, ಒಂದ್ ರೇಂಜ್ ಕೆಲಸ ಆಗ್ತಾ ಇದೆ. ಅದ್ರ ಜೊತೆ ಕರೆಂಟ್ ಅಂತೂ ಯಾವಾಗ್ಲೂ ಇರೋದಿಲ್ಲ. ಈ ಕಡೆ ಅಂತ ಸಿಕ್ಕಾಪಟ್ಟೆ ಕರೆಂಟ್ ಸುವರ್ಣ ಜನ ಹೇಗೆ ಅವರು? ಜನ ಚೆನ್ನಾಗಿದ್ದಾರೆ, ಅದ್ರ ಬಗ್ಗೆ ಏನಿಲ್ಲ. ಆದ್ರೆ ಪ್ರಾಬ್ಲಮ್ ಆದ್ರೆ ರೆಸ್ಪಾನ್ಸ್ ಮಾಡ್ತಾರೆ, ಅದ್ರ ಬಗ್ಗೆ ಏನಿಲ್ಲ. ಆದ್ರೆ ಇಲ್ಲಿ ಈ ಕಡೆ ಬಂದ್ರೆ ಸ್ವಲ್ಪ ಕರೆಂಟ್ ಬಿಟ್ರೆ ಬೇರೆ ಎಲ್ಲ ಸ್ವಲ್ಪ ಓಕೆ. ರಸ್ತೆ, ಕುಡಿ ನೀರು, ಸ್ವಚ್ಛತೆ ಎಲ್ಲ ಚೆನ್ನಾಗಿದೆ. ಅಡ್ಡಿಲ್ಲ. ನೀರು ಇಲ್ಲಿ ರಸ್ತೆನೂ ಚೆನ್ನಾಗಿದೆ, ಹೈವೇ ಆಗಿದೆ. ನಾರ್ಮಲ್ ರೋಡ್ ಐತಿ, ಇವಾಗ ಹೈವೇ ಆಗಿದೆ. ರಸ್ತೆ ಕುಡಿಯೋ ನೀರಿಗೆ ಏನಿಲ್ಲ, ಬರುತ್ತೆ. ಟ್ಯಾಂಕರ್ ಎಲ್ಲ ಬರುತ್ತೆ. ಜನಗಳನ್ನೆಲ್ಲ ಭೇಟಿ ಮಾಡ್ತಾರ ಶಾಸಕರು? ಬರ್ತಾರೆ. ಜನಸಭೆ ನಾರ್ಮಲ್ ಆಗಿರುತ್ತೆ, ಮೊನ್ನೆಷ್ಟೇ ಆಗಿದೆ. ಈಗ ಜನಸಭೆ ಎಲ್ಲ ಆಗುತ್ತೆ ಎಲ್ಲ. ಸಿಗ್ತಾರೆ ಕೈಗೆ ಜನಕ್ಕೆ? ಸಿಗ್ತಾರೆ. ಮುಂದೆ ಚುನಾವಣೆ ಹೇಗಿದೆ ಅವ್ರ ಟ್ರೆಂಡ್? ಅವರೇ ಬರ್ತಾರ ಮತ್ತೆ ಬರ್ಬೋದು. ನಿಮ್ಮಲ್ಲಿ BJP ಬೇರೆ ಎಲ್ಲ? ಈ ಕಡೆ ಸ್ವಲ್ಪ ಹಾಗೆ ಸಪೋರ್ಟ್ ಅಂದ್ರೆ ಜಾಸ್ತಿ ಅವರೇ ಬರ್ತಾರೆ ಕೆಲ್ಸಕ್ಕೆ ಅಂತ, ಜಾಸ್ತಿ ಸಪೋರ್ಟ್ ಈ ಕಡೆ. ಏನ್ ಚೇಂಜಸ್ ಆಗೋ ಸಾಧ್ಯತೆ ಇದೆಯಾ? ಇವ್ರೆ ಏನ್ ಗ್ಯಾರಂಟಿ ಕೊಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರ ಈಗ? ಚೇಂಜಸ್ ಆಗೋದು ಡೌಟ್ ಇರ್ತದೆ. ಈ ಕಡೆ ಚೇಂಜಸ್ ಆಗೋದು ಕಡಿಮೆ. ಗ್ಯಾರಂಟಿ ವರ್ಕೌಟ್ ಆಗಲ್ಲ. ಗ್ಯಾರಂಟಿ ಕೊಟ್ಟೆ ಆಲ್ಮೋಸ್ಟ್ ಸ್ವಲ್ಪ ಜನ ಕೆಲಸನೇ ಮಾಡಲ್ಲ. ಫ್ರೀ ಅವ್ರಿಗೆ ಕೊಟ್ಟಿರೋದೇ ಜಾಸ್ತಿ ಆಯ್ತು. ಈಗ ನಿಜವಾಗ್ಲೂ ಕಷ್ಟಪಟ್ಟು ದುಡಿಬೇಡಿ ತಗೊಳ್ಬೇಕು. ಅದನ್ನ ಬಿಟ್ಕೊಂಡು ಫ್ರೀಯಾಗಿ ಕೊಟ್ರೆ ಈಗ ಜನರೇ ಕೆಲಸ ಮೊದ್ಲೇ ಮಾಡಲ್ಲ, ಈಗ ಇನ್ನೂ ಮಾಡಲ್ಲ ಅಷ್ಟೇ. ಬೇಕಾ ಬೇಡ ಗ್ಯಾರಂಟಿ? ಗ್ಯಾರಂಟಿ ಬೇಡ ಸರ್, 100% ಬೇಡ. ಕಷ್ಟಪಟ್ಟು ಕೆಲಸ ಮಾಡ್ಲಿ ಅಷ್ಟೇ.